ನಮಸ್ಕಾರ ಪ್ರಿಯ ವೀಕ್ಷಕರೇ. ನಮ್ಮ ಭಾರತದ ದೇಶದ ಬೆನ್ನೆಲುಬು ಅಂತಂದ್ರೆ ಇವತ್ತು ರೈತ. ಇವತ್ತು ನಾವು ಗಡಿ ಕಾಯುವ ಸೈನಿಕರನ್ನು ಕೂಡ ಗೌರವಿಸ್ತೀವಿ. ಸೈನಿಕರನ್ನ ಇವತ್ತು ನಾವು ಏನಂದ್ರೆ ಬಹಳ ಅದೇ ರೀತಿ ಇವತ್ತು ನಮ್ಮ ಭಾರತ ದೇಶಕ್ಕೆ ಇವತ್ತು ಸಾಕಿ ಸಲ್ಲತಕ್ಕಂತ ಒಂದು ವಿಚಾರದಲ್ಲಿ ಬಂದ್ರೆ ರೈತನ ಬಗ್ಗೆ ಹೇಳಬೇಕಾದ್ರೆ ಇವತ್ತು ನಾವು ಸಾಕಷ್ಟು ಮಾರುಕಟ್ಟೆಗಳಲ್ಲಾಗಿರ್ಬೋದು, ಇವತ್ತು ಅವರ ಜಮೀನುಗಳಲ್ಲಾಗಿರ್ಬೋದು, ಇವತ್ತು ರೈತರು ಅವರ ಒಂದು ಒಕ್ಕೂಟದಲ್ಲಾಗಿರ್ಬೋದು ಸಾಕಷ್ಟು ಹೋರಾಟಗಳನ್ನು ನಿಂತಿರ್ತಾರೆ. ಇದೀಗ ನಾನು ಬೀದರ್ ಜಿಲ್ಲೆಯ ವ್ಯಾಪ್ತಿಯಲ್ಲಿದ್ದೀನಿ. ಬೀದರ್ ಜಿಲ್ಲಾ ವ್ಯಾಪ್ತಿಯ ಸಂಬಂಧಪಟ್ಟಂತೆ ರೈತರ ಸಮಸ್ಯೆಗಳಾಗಿರ್ಬೋದು, ರೈತರ ವಿಚಾರಗಳಾಗಿರ್ಬೋದು ಸಂಪೂರ್ಣವಾಗಿ ನಮ್ಮ ಜೊತೆಗೆ ಹಂಚ್ಕೊಳ್ಳಕ್ಕೆ ರೈತ ಮುಖಂಡರು ಮತ್ತೆ ಜಿಲ್ಲಾ ಉಪಾಧ್ಯಕ್ಷರು ಜೊತೆಗಿದ್ದಾರೆ. ಅವ್ರ ಪರಿಚಯ ನಾನ್ ಮಾಡ್ಕೊಳ್ತಕ್ಕಂಥದ್ದಲ್ಲ, ಅವ್ರ ಕಡೆಯಿಂದನೇ ರೈತ ಉಪಾಧ್ಯಕ್ಷರ ಪರಿಚಯ ಮಾಡ್ಕೊಳ್ಳೋಣ. ಅವರಿಗೆ ಮೊದಲನೇದಾಗಿ ಈ ಒಂದು ರೈತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸೋಣ. ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತೀನಿ. ತಮ್ಮ ಪರಿಚಯ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಡಿ. ನಾನು ಕರಬಸಪ್ಪ ಮಲ್ಶೆಟ್ಟಿ ಹುಡುಗಿ, ತಾಲೂಕು ಹುಮನಾಬಾದ್, ಜಿಲ್ಲಾ ಬೀದರ್, ಕರ್ನಾಟಕ ರಾಜ್ಯ ರೈತ ಸಂಘದ ಬೀದರ್ ಜಿಲ್ಲಾ ಉಪಾಧ್ಯಕ್ಷನಾಗಿ ನಾನು 8 ವರ್ಷ ಹಿಡಿದು ಕೆಲಸ ಮಾಡ್ತಾ ಇದ್ದೀನಿ. ಸರ್, ಇವತ್ತು ತಾವು ರೈತರ ಸಂಘಟನೆ ಒಂದು ಉಪಾಧ್ಯಕ್ಷರಾಗಿ ವಿಚಾರಗಳನ್ನ ಹೇಳಬೇಕಾಗಿದ್ದಲ್ಲಿ ನಿಮ್ಮ ಬೀದರ ವಲಯ ಮಟ್ಟದ ಒಂದು ರೈತರಿಗೆ ಇರ್ತಕ್ಕಂಥ ಸಮಸ್ಯೆಗಳಂತ ಏನೆಲ್ಲ ಇರುತ್ತೆ? ನಮ್ಮ ಬೀದರ್ ರೈತರಿಗೆ ಸಮಸ್ಯೆ ಅಂದ್ರೆ ಒಂದೇ ಒಂದು ಮೇನ್ ಸಮಸ್ಯೆ ಅಂದ್ರೆ ಶುಗರ್ ಫ್ಯಾಕ್ಟ್ರಿ, ಕಬ್ಬು. ನಮ್ಮ ಬೀದರ್ ಜಿಲ್ಲೆಯಲ್ಲಿ 30 ಲಕ್ಷ ಟನ್ ಕಬ್ಬು ಬೆಳೀತಾ ಇದ್ದೆವು. ಇವತ್ತು 30 ಲಕ್ಷ ಟನ್ ಕಬ್ಬು ಬೆಳೀತಾ ಇದ್ದೆವು. ಅದ್ರದಿಂದ ಟ್ಯಾಕ್ಸ್ ಗೌರ್ಮೆಂಟ್ಗೆ ಎಷ್ಟು ಹೋಗ್ತದ ಎಷ್ಟಿಲ್ಲ, ಅದ್ರ ವಜಾದಾಗಂತ ನಮಗೆ ಏನು ಸವಲತ್ತು ಕೊಡ್ತಾ ಇಲ್ಲ. ಇಲ್ಲಿ ರಿಕವರಿ ಕಡಿಮೆ ಬರ್ತದ ಅಂತೇಳಿ ಫ್ಯಾಕ್ಟ್ರಿದವ್ರು ರಿಕವರಿ ಕಡಿಮೆ ತೋರಿಸ್ತಾರ. ಕಡಿಮೆ ತೋರಿಸಿ ನಮಗೆ ಶೋಷಣೆ ಮಾಡ್ತಾ ಇದ್ದಾರ. ನಾವು ಸ್ವಂತ DC ಅವರು ನಾವು ರೈತರು ಕೂಡಿ ಡಿಸೆಂಬರ್ದಾಗ ನಾವು ಅಂತಿ ರಿಕವರಿ ಟೆಸ್ಟಿಂಗ್ ಮಾಡಿದೆವು. 10 ಬಂದದ. ಅದೇ ಜನವರಿದಾಗ ಮಾಡಿದೆವು. 6 ತಿಂಗಳು ಮಾಡ್ತೇವೆ ನಾವು. ಈಗ DC ಅವರ ಆದೇಶ ಆಗ್ಯದ. ನಮ್ಮ ಜನವರಿದಾಗ ಮಾಡಿದೆವು, ಡಿಸೆಂಬರ್ ಮಾಡಿದೆವು, ಜನವರಿ ಮಾಡಿದೆವು. ಜನವರಿದಾಗ 12 ರಿಕವರಿ ಬಂದ ಗಾಂಧಿ ಫ್ಯಾಕ್ಟ್ರಿದು. ಈಗ ಈಗ ಫೆಬ್ರವರಿದಾಗ ಒಂದು ಸಲ ಮಾಡ್ತೇವು. ಮತ್ತ ಏನು ಹೋರಾಟಗಳನ್ನ ಮಾಡ್ತೀರಾ ಒಂದು ಪ್ರತಿ ವರ್ಷದಂತೆ? ಹೇಗೆ ಏನು ರೈತರ ಕುರಿತಂತೆ ಏನ್ ಹೇಳಕ್ ಇಷ್ಟಪಡ್ತಾ ಇದೆ? ನಮಗ ಶೋಷಣೆ ಮೇನ್ ಆಗ್ತಾ ಇದೆ. ರೈತರಿಗೆ ರಿಕವರಿ ಕಡಿಮೆ ಅಂತೇಳಿ ನಮಗ ದುಡ್ಡು ಕೊಡ್ತಾ ಇಲ್ಲ. ನಂಬರ್ ರಿಕವರಿ ಭಾಳ ರಿಕವರಿ ಅದ ನಮ್ಮ ಬೀದರ್ ಜಿಲ್ಲಾದ. ಇವತ್ತ ಸೀಸನ್ ಪೂರ್ತಿ ಇಡೀ ಬೀದರ್ ಜಿಲ್ಲಾದ ರಿಕವರಿ 11 ಬರ್ತದೆ. ಈ ವರ್ಷ 100% ಹೇಳ್ತೀನಿ ನಾನು. 11.50 ರಿಕವರಿ ಬರ್ತದ. ಆ ರಿಕವರಿ ಮ್ಯಾಗ CM ಅವ್ರು ಏನ್ ಹೇಳ್ಯಾರ, ರಿಕವರಿ ಮೇಲೆ ದುಡ್ಡು ಅಂತ ಹೇಳ್ಯಾರ. ಅವ್ರ ಬಲ್ಲಿ ಅಂತ ಇದು ರಿಕವರಿ ಅಂತ ಮಾರ್ಚ್ದಾಗ ಅಂತ ಫ್ಯಾಕ್ಟ್ರಿ ಬಂದಾದ ನಂತರ ನಾವು ರಿಕವರಿ ಇದು ಲಿಸ್ಟ್ DC ಅವ್ರ ಬಲ್ಲಿ ತಗೊಂಡು ಹೋಗಿ CM ಬಲ್ಲಿ ಇಟ್ಟು ನಾವು ದುಡ್ಡು ತಗೊಂಬಂತದ್ದು ವ್ಯವಸ್ಥೆ ಮಾಡ್ತೇವೆ ಈ ವರ್ಷ. ಈಗ ನಿಮ್ಮ ಒಂದು ಭಾಗದ ವ್ಯಾಪ್ತಿಯಲ್ಲಿ ಬಹಳ ಹತ್ರ ಆಗಿರ್ತಕ್ಕಂತ ಒಂದು ಹಳೆಯ ಒಂದು ಫ್ಯಾಕ್ಟ್ರಿ ಕೂಡ ಆಗಿತ್ತು, ಇತಿಹಾಸ ಉಳ್ಳಂತ ಒಂದು ಫ್ಯಾಕ್ಟ್ರಿ BSSK ಶುಗರ್ ಫ್ಯಾಕ್ಟ್ರಿ. BSSK ಶುಗರ್ ಫ್ಯಾಕ್ಟ್ರಿ ಮುಚ್ಚಲ್ಪಟ್ಟಿದ್ದು ಬಹಳ ವರ್ಷಗಳಾಗಿತ್ತು. ಸಾಕಷ್ಟು ಸಾಲದ ಹೊಳೆಯಲ್ಲಿ ಸಿಕ್ಕಿದೆ. ರೈತರಿಗೆ ಅದರಿಂದ ಸಾಕಷ್ಟು ಅನಾನುಕೂಲತೆಗಳು ಕೂಡ ಆಗಿದೆ ಅನ್ನೋದಾದ್ರೆ ಏನೆಲ್ಲ ಅನಾನುಕೂಲತೆಗಳಾಗಿದೆ ಆ ಫ್ಯಾಕ್ಟ್ರಿಯಿಂದ ಏನ್ ಮಾತಾಡ್ತೀರಿ ಇದ್ರ ಬಗ್ಗೆ? ಇವತ್ತ ಹಳ್ಳಿಕೇಡ್ ಫ್ಯಾಕ್ಟ್ರಿ ಬಂದಾಗ್ಲಕ್ ಕಾರಣ ಗಾಂಧಿ ಫ್ಯಾಕ್ಟ್ರಿದವರೇ ಕಾರಣ ಇದಕ್ಕೆ. ಬರೀ ಗಾಂಧಿ ಫ್ಯಾಕ್ಟ್ರಿ ಅವ್ರನ್ನ ಆರೋಪ ಮಾಡ್ತೀರಾ ಅಥವಾ ನೇರವಾಗಿ ಎದುರಿಸ್ತಕ್ಕಂಥದ್ದು? ಇಲ್ಲ, ನೇರಾನೇ. ಯಾಕಂದ್ರ ಅವ್ರ ಏರಿಯಾದಾಗ ಕಬ್ಬಿಲ್ಲ. ನಮ್ಮ ಹುಮ್ನಾಬಾದ್ ತಾಲೂಕದಾಗ ಕಬ್ಬು ಜಾಸ್ತಿ ಇದೆ. ಇಲ್ಲಿ ಫ್ಯಾಕ್ಟ್ರಿ ಬಂದಾಗ ಮಾಡಿದೆವು ಅಂತಂದ್ರೆ ಇಲ್ಲಿಂದು ಕಬ್ಬು ಅಂತಿ ನಮಗ್ ಸಿಗ್ತದ, ನಮ್ ಫ್ಯಾಕ್ಟ್ರಿ ನಡೀತದ ಎಂಬ ಉದ್ದೇಶದಿಂದ ಅವ್ರಿಗೆ ಹಳಿಕೇಡಿ ಫ್ಯಾಕ್ಟ್ರಿ ಅಂತಿ ಚಾಲು ಆಗ್ಬಿಡ್ತಾ ಇಲ್ಲ. ಇವತ್ತ ಕೇಂದ್ರ ಸರ್ಕಾರದಿಂದ 550 ಕೋಟಿ ರೂಪಾಯಿ ಬಂದು ಕೊಡ್ಲಿಕ್ಕೆ ತಯಾರ. ಅವರು ರಾಜ್ಯ ಸರ್ಕಾರದವರು ಗ್ಯಾರಂಟಿ ಕೊಡ್ಬೇಕು ಅಂತ ಹೇಳ್ತ ಕೇಂದ್ರ. ರಾಜ್ಯ ಸರ್ಕಾರದವ್ರಿಗೆ ಗ್ಯಾರಂಟಿ ಕೊಡ್ತಾ ಇಲ್ಲ ಈಶ್ವರ ಖಂಡ್ರೆ ಅವರು, ನಮ್ಮ ಮಿನಿಸ್ಟರ್. ಯಾಕೆ ಕೊಡ್ತಾ ಇಲ್ಲ? ಆ ದುಡ್ಡು ಬಂದು ಫ್ಯಾಕ್ಟ್ರಿ ಚಾಲು ಆಯ್ತು ಅಂದ್ರೆ ನಮ್ ಫ್ಯಾಕ್ಟ್ರಿ ಅಳಿಗಾಡ್ತದ ಅನ್ನೋ ಉದ್ದೇಶ ಅದ.
ಸರ್ ಆದ್ರೆ ಇವತ್ತೇನಂತಂದ್ರೆ ಸಾಲದ ಸುಳಿಯಲ್ಲಿ ಮತ್ತೆ ಜೊತೆಗೆ ಏನಂತಂದ್ರೆ ಫ್ಯಾಕ್ಟ್ರಿನೂ ಕೂಡ ಬಹಳ ಪುರಾತನವಾಗಿರೋದ್ರಿಂದ ಅಲ್ಲಿನ ಮೆಷಿನರಿ ಕೂಡ ಹಾಳಾಗಿದೆ. ಅದರಿಂದ ಮತ್ತೆ ರಿಓಪನ್ ಮಾಡಿದ್ರೆ ತುಂಬಾ ನಷ್ಟನೂ ಕೂಡ ಅಂತಕ್ಕಂಥ ಒಂದ್ ಕಡೆ ಆಗಿದ್ರೆ, ಜೊತೆಗೆ ಏನಂದ್ರೆ ಆ ಸಾಲದ ಸುಳಿಯಲ್ಲಿ ಇವತ್ತು ಹಣಕಾಸಿನ ನೆರವು ಸಿಗ್ತಾ ಇಲ್ಲ ಅನ್ನೋದು ಕೂಡ ಚರ್ಚೆಗಳಿದೆಯಲ್ಲ. ಹೌದು, ತಮ್ಮ ಪ್ರತಿಕ್ರಿಯೆ ಇವತ್ತ ಫ್ಯಾಕ್ಟ್ರಿ ಬಂದ ಸಲ್ಯಾಕ ಕಾರ್ಮಿಕರನು ಪರೇಶಾನ್ ಅರ, ರೈತರನು ಪರೇಶಾನ್ ಅರ. ಅಷ್ಟೇ 15-18 ಸಾವಿರ ರೈತರು ಸೇಲ್ಹೋಲ್ಡರ್ ಅದ್ರದ್ದು, ಆ ಫ್ಯಾಕ್ಟ್ರಿದು 18 ಸಾವಿರ ಮೆಂಬರ್ ಅರ. ನಾವು ದುಡ್ಡು ಶೇರ್ ಕಲೆಕ್ಟ್ ಮಾಡಿದಾಗೆ ಫ್ಯಾಕ್ಟ್ರಿ ತಯಾರಾಗ್ಯದ. ಇವತ್ತು ಆ ಫ್ಯಾಕ್ಟ್ರಿ ಹಾಳಾಗ್ಯದ. ಅದು ಸರ್ಕಾರ ವತಿಯಿಂದ ನಡೆಸಬೇಕು, ಇಲ್ಲ ಹೋದ್ರೆ ಲೀಸ್ ಕೊಟ್ರೆ ಫ್ಯಾಕ್ಟ್ರಿ ನಡೆಸಬೇಕು. ಮುಂದಿನ ಸಲ ಅಂತಿ ರೈತರಂತಿ ಆತ್ಮಹತ್ಯೆ ಮಾಡ್ಕೊಂಬಂತ ಪರಿಸ್ಥಿತಿ ಅದ. ಯಾಕಂತಂದ್ರ ಕಬ್ಬು ಈ ವರ್ಷ 30 ಲಕ್ಷ ಟನ್ ಕಬ್ಬು ಅದ, ಮುಂದಿನ ವರ್ಷ 40 ಲಕ್ಷ ಟನ್ ಕಬ್ಬು ಆಗ್ತದೆ. ಇಲ್ಲಿ ಕಬ್ಬಿನ ಪ್ಲಾಂಟೇಶನ್ ಜಾಸ್ತಿ ಆಗ್ತಾ ಇವೆ. ಫ್ಯಾಕ್ಟ್ರಿ ಮುಂದಿನ ಹಂಗಾಮಿನ ಸ್ಟಾರ್ಟ್ ಆಯ್ತಂತಂದ್ರೆ ರೈತ ಉಳಿತಾನ, ಇಲ್ಲ ರೈತಂತಿ ಆತ್ಮಹತ್ಯೆ ಹಾದಿ ಹಿಡಿಯಂತ ಪರಿಸ್ಥಿತಿ ಅದ. ಸರ್ ಇವತ್ತು ನಿಮ್ಮ ಫ್ಯಾಕ್ಟ್ರಿ ಏನಂದ್ರೆ ಲೀಸ್ ಕೊಡ್ತಕ್ಕಂತ ವಿಚಾರದಲ್ಲಿ ಬಂದ್ರೆ ಸಾಕಷ್ಟು ಚರ್ಚೆಗಳಾಗಿದೆ, ಸಾಕಷ್ಟು ಹೋರಾಟಗಳನ್ನ ಮಾಡೋದಾಗಿದ್ದಲ್ಲಿ ಯಾವ ನಾಯಕ ಅಂದ್ರೆ ಯಾರು ಹೆಚ್ಚು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ, ರೈತರ ನೆರವಾಗ್ತಕ್ಕಂಥ ಕೆಲಸಗಳನ್ನ ಯಾವ ನಾಯಕ, ಯಾವ ಪಕ್ಷದಿಂದ ಆಗಿರ್ಬೋದು, ಪಕ್ಷಪಾತ ಅನ್ನೋದಕ್ಕಿಂತ ಮುಖ್ಯವಾಗಿ ಯಾವ ವ್ಯಕ್ತಿ ಇವತ್ತು ರೈತರ ಪರವಾಗಿದ್ದಾರೆ ಅಂತಕ್ಕಂಥ ಏನ್ ಹೇಳ್ತೀವಿ? ಈ ಫ್ಯಾಕ್ಟ್ರಿ ಲೀಸ್ ಮೇಲೆ ಕೂಡಿಸ್ಬೇಕು ಅಥವಾ ಸರ್ಕಾರ ಮಟ್ಟದಾಗ ನಡೆಸಬೇಕು ಎಂಬ ಉದ್ದೇಶ ಅಂತಿ ರೈತರು ಹಾಗೂ ನಮ್ಮ ಮಾಜಿ ಶಾಸಕರು ಕಲ್ಲೂರು ಸುಭಾಷ್ ಅವರು ನಾವು ಕೂಡಿ ಬಹಳ ಸಲ CM ಅವ್ರಿಗೆ ಭೇಟಿ ಆಗಿದ್ದೆವು, ಸರ್ಕಾರಕ್ಕೆ ಒತ್ತಡ ತಂದಿದ್ದೆವು. ಏನ್ ತಂದ್ರು ನಮ್ಮ ಮಿನಿಸ್ಟರ್ ಅದಕ್ಕೆ ನಮಗಂತಿ ಸುಧಾರಿಸ್ ಗುಡಲ್ ಹೊಂಟ್ರ, ನಮ್ ಕೆಲಸ ಆಗ್ ಗುಡಲ್ ಹೊಂಟ್ರ.